ಇಲ್ಲಿ ಸೂರ್ಯ ಈ ಕಡೆ ನೋಡ್ಬೋದು. ಅಲ್ಲಿ ಮೇಲ್ಗಡೆ ಧ್ವಜವನ್ನು ಹತ್ತಿ ಬದಲಾವಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆ ಏನು ನಾವು ಚಕ್ರಾಕೃತಿಯನ್ನು ನೋಡ್ತಾ ಇದ್ದೇವೆ, ಅದು ಸುದರ್ಶನ ಚಕ್ರ. ಸೊ ಗಾಳಿ ಈಗ ಬೀಸ್ತಿರುವಂಥದ್ದು ದಿಕ್ಕು ನನ್ನ ಕಡೆಗಿದೆ, ಆದರೆ ಧ್ವಜ ಅದರ ವಿರುದ್ಧ ದಿಕ್ಕಿಗೆ ಹಾರ್ತಾ ಇದೆ. ಅಷ್ಟು ಮೇಲ್ಗಡೆಗೆ ಒಬ್ಬ ಮನುಷ್ಯ ನಿತ್ಯವೂ ಹತ್ತಿ ಧ್ವಜವನ್ನು ಬದಲಾವಣೆ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ಸಹಾಯವಿಲ್ಲದೆ ಕೇವಲ ಭಗವಂತನ ಭಕ್ತಿಯ ಮೇಲೆ ಈ ಒಂದು ಕಾರ್ಯ ನಡೆದಿರುವಂಥದ್ದು. ಸೊ ಇಷ್ಟು ವಿಶೇಷ, ಎಷ್ಟು ಆಶ್ಚರ್ಯ. ಇಂತಹ ಎಲ್ಲ ಘಟನೆಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ ಆಶ್ಚರ್ಯವನ್ನು ಮೂಡಿಸುವಂಥದ್ದು. ಇಂತಹ ಆಶ್ಚರ್ಯಗಳನ್ನು ಗಮನಿಸಿದಾಗ ನಮಗನ್ನಿಸೋದೇನು ಅಂತಂತಂದರೆ, ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಷ್ಟೇ.